ವೆಲ್ ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ಇಂಗ್ಲೀಷ್ ಫೊನೆಟಿಕ್ ಸ್ಕ್ರಿಪ್ಟ್ಸ್ IPA ಇಂಟರ್ನ್ಯಾಷನಲ್ ಫೊನೆಟಿಕ್ ಅಸೋಸಿಯೇಷನ್ ಅಥವಾ ಆಲ್ಫಾಬೆಟ್ ಅಂತಕ್ಕಂಥದ್ದು ಏನಿದೆ ನಾನು ಡಿಸ್ಕಸ್ ಮಾಡ್ತಾಯಿದ್ದೀನಿ. ಭಾಳಷ್ಟು ವಿಡಿಯೋಗಳನ್ನು ನಾನು ಕಮ್ಯುನಿಕೇಷನ್ ಸ್ಕಿಲ್ಸ್ ಇನ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಫಸ್ಟ್ ಇಯರ್ DLED ವಿದ್ಯಾರ್ಥಿಗಳಿಗೆ ನಾನು ಹಾಕಿದ್ದೆ. ಭಾಳಷ್ಟು ವಿದ್ಯಾರ್ಥಿಗಳು ಕಾಮೆಂಟ್ ಬಾಕ್ಸಲ್ಲಿ ನಮಗೆ ಫೊನೆಟಿಕ್ ಸ್ಕ್ರಿಪ್ಟ್ಗಳು ಅರ್ಥ ಆಗ್ತಾ ಇಲ್ಲ, ಅದನ್ನು ನೀವು ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಈ ಫೊನೆಟಿಕ್ ಸ್ಕ್ರಿಪ್ಟ್ಗಳು ಏನಿದೆ ನಿಮ್ಗೆ ಈಗಾಗಲೇ ನಾನು ಹೇಳಿದ್ದೀನಿ. ಲೆಟರ್ಸು 26 ಇದೆ, ಅಂದರೆ ಆಲ್ಫಾಬೆಟ್ಸು ಇಂಗ್ಲೀಷಲ್ಲಿ. ಆದರೆ ಸೌಂಡ್ಸ್ ಏನಿದೆ 44 ಸೌಂಡ್ಗಳಿದೆ. ಅದರಲ್ಲಿ 20 ಓವೆಲ್ ಸೌಂಡು ಮತ್ತು 24 ಕಾನ್ಸೋನೆಂಟ್ ಸೌಂಡ್ ಇದೆ ಅಂತಕ್ಕಂಥದ್ದು ಕೂಡ ನಿಮಗೆ ನಾನು ಚರ್ಚೆ ಮಾಡಿದ್ದೀನಿ. 44 ಸೌಂಡ್ ಇದೆ ಅಂತ ಹೇಳಿದ್ದೀನಿ. ಆದರೆ ಡಿಟೇಲ್ ಆಗಿರ್ತಕ್ಕಂಥ ಒಂದು ವಿಡಿಯೋ ಇದ್ರ ಬಗ್ಗೆ ನಾನು ಮಾಡಿರಲಿಲ್ಲ. ಅದಕ್ಕೋಸ್ಕರ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ಕೊಂಡಿದ್ರು, ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿದರು, ನಮಗೆ ಫೊನೆಟಿಕ್ ಸ್ಕ್ರಿಪ್ಟು ಗೊತ್ತಾಗ್ತಾ ಇಲ್ಲ, ಅದನ್ನು ಸ್ವಲ್ಪ ನೀವು ಹೇಳಿ. ಮೊದಲನೇ ಯೂನಿಟ್ಗೆ ಸಂಬಂಧಪಟ್ಟಂತೆ ಕ್ವಶನ್ ಪೇಪರ್ನಲ್ಲಿ ಮೊದಲನೇ ಕ್ವಶನೇ ಟ್ರಾನ್ಸ್ಕ್ರೈಬ್ ದ ಫಾಲೋಯಿಂಗ್ ವರ್ಡ್ಸ್ ಅಂತ ಕೊಟ್ಬಿಡ್ತವೆ, ಅದು ನಮಗೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಕೇಳ್ಕೊಂಡಿದ್ದಾವೆ. ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಇಂಗ್ಲೀಷಲ್ಲಿ ಫೊನೆಟಿಕ್ ಸ್ಕ್ರಿಪ್ಟನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ. ಯಾಕೆಂತ ಹೇಳಿದರೆ ಇದು ಇಂಟರ್ನ್ಯಾಷನಲ್ ಸ್ಕೂಲ್ಗಳಲ್ಲಿ, ದೊಡ್ಡ ದೊಡ್ಡ ಕಾನ್ವೆಂಟ್ಗಳಲ್ಲಿ ಮಕ್ಕಳಿಗೆ LKG UKGಯಲ್ಲೇ ಫೊನೆಟಿಕ್ ಸ್ಕ್ರಿಪ್ಟ್ಗಳನ್ನು ಕಲಿಸ್ತಾರೆ. ಆದರೆ ಕನ್ನಡ ಮೀಡಿಯಮಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳು, ಗೌರ್ಮೆಂಟ್ ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಫೊನೆಟಿಕ್ ಸ್ಕ್ರಿಪ್ಟ್ ಏನಾಗುತ್ತೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಮೊದಲು ಫೊನೆಟಿಕ್ ಸ್ಕ್ರಿಪ್ಟ್ ಅಂದ್ರೇನು ಅದನ್ನು ಅರ್ಥ ಮಾಡ್ಕೊಳ್ಳಿ. ಪದಗಳನ್ನು ಸರಿಯಾಗಿ ಉಚ್ಚರಿಸಲು ಬಳಸುವ ಚಿಹ್ನೆಗಳು ಅಂತ ಅಷ್ಟೇ. ಈಗೇನು 26 ಲೆಟರ್ಸ್ ಇದೆ, ಆಲ್ಫಾಬೆಟ್ ಇದೆ, ಅದರ ಜೊತೆ 44 ಸೌಂಡ್ಸು ಇದೆ. ಅದು ಇಂಗ್ಲೀಷ್ ಲ್ಯಾಂಗ್ವೇಜ್ ಏನಿದೆ ಈ ಸೌಂಡ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ಪ್ರೊನೌನ್ಸಿಯೇಷನ್ಗೆ ಈ ಲೆಟರ್ಸ್ ಮೇಲೆ ಡಿಪೆಂಡ್ ಆಗಲ್ಲ. ಅದಕ್ಕೆ ಭಾಳಷ್ಟು ಕನ್ಫ್ಯೂಷನ್ ನಮಗೆ ಇಂಗ್ಲೀಷಲ್ಲಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ISLAND ಇದನ್ನು ನಾವು ಐಲ್ಯಾಂಡ್ ಅಂತ ಓದ್ತೀವಿ. ಆದರೆ ಸ್ಪೆಲ್ಲಿಂಗ್ ಏನಿದೆ ISLAND ಅಂತ. ಎಸ್ ಏನಾಗುತ್ತೆ, ಸೈಲೆಂಟ್ ಆಗಿಬಿಡುತ್ತೆ ಅಂತ ಹೇಳ್ತೀವಿ. ಇದೆಲ್ಲ ಯಾಕೆ ಹೀಗಾಗುತ್ತೆ ಅಂತ ಹೇಳಿದ್ರೆ ಇಂಗ್ಲೀಷು ಲೆಟರ್ಸ್ ಮೇಲೆ ಡಿಪೆಂಡ್ ಆಗಲ್ಲ, ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಸೌಂಡ್ಗಳ ಮೇಲೆ ಡಿಪೆಂಡ್ ಆಗುತ್ತೆ ಅಂತಕ್ಕಂಥದ್ದು. ಆ ಸೌಂಡನ್ನು ನಾವು ಓದ್ಕೊಂಡಿಲ್ಲ, ಅದಕ್ಕೋಸ್ಕರ ನಮಗೇನಾಗುತ್ತೆ ಇಂಗ್ಲೀಷು ಸ್ವಲ್ಪ ಡಿಫಿಕಲ್ಟು ಅಂತ ಅನಿಸುತ್ತೆ. ಈ ಫೊನೆಟಿಕ್ ಸ್ಕ್ರಿಪ್ಟ್ಗಳನ್ನು ಟೀಚ್ ಮಾಡೋದು ಮತ್ತು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ. ಆದರೂ ಕೂಡ ಒಂದು ಪ್ರಯತ್ನ ಮಾಡಿದ್ದೀನಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ಹೇಳ್ಬಿಟ್ಟು, ಎಕ್ಸಾಮ್ಗೆ ನಿಮಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು. ನೋಡಿ, ಇಲ್ಲಿ ಕ್ಯಾಟ್ ಅಂತಕ್ಕಂಥದ್ದು ಇದು ನಾರ್ಮಲ್ ಸ್ಪೆಲ್ಲಿಂಗಲ್ಲಿದೆ. ಇದು ಏನಿದೆ ಈ ಒಂದು ಕ್ಯಾಟ್ ಅಂತಕ್ಕಂಥದ್ದು ಇದು ಚಿಹ್ನೆಗಳಿದೆ, ಫೊನೆಟಿಕ್ಸಲ್ಲಿದೆ. ಪೆನ್ನು ನಾರ್ಮಲ್ ಸ್ಪೆಲ್ಲಿಂಗು ಮತ್ತು ಸೌಂಡ್ ಏನಾಗಿದೆ ಸೇಮ್ ಇದೆ. ಆದರೆ ಇದೆಲ್ಲ ಹೇಗೆ ಉಂಟಾಗುತ್ತೆ, ಈ ಒಂದು ಸೌಂಡ್ಗಳು ಏನನ್ನು ನಮಗೆ ಇಂಡಿಕೇಟ್ ಮಾಡುತ್ತೆ ಅವೆಲ್ಲ ತಿಳ್ಕೊಬೇಕು ಅಂತ ಹೇಳಿದ್ರೆ ನಾವು ಮೊದಲು ಓವೆಲ್ ಸೌಂಡ್ಗಳನ್ನು ತಿಳ್ಕೊಬೇಕಾಗತ್ತೆ. ಓವೆಲ್ ಸೌಂಡ್ ಎಷ್ಟಿದೆ, 20 ಇದೆ. ಈ 20 ಓವೆಲ್ ಸೌಂಡ್ಗಳಲ್ಲಿ ಏನೇನು ಡಿಫ್ರೆನ್ಸಸ್ ಇದೆ ಅಂತಕ್ಕಂಥ ನಾವೇನು ಮಾಡೋಣ, ಡಿಸ್ಕಸ್ ಮಾಡೋಣ. ಮೊದಲು ಇಲ್ಲಿ ಶಾರ್ಟ್ ಓವೆಲ್ಸ್ ಅಂತ ಇದೆ ನೋಡಿ, ಚಿಕ್ಕ ಸ್ವರಗಳು ಅಂತ ಹೇಳ್ಬಿಟ್ಟು ಇದೆ, ಅದನ್ನು ನಾವು ಡಿಸ್ಕಸ್ ಮಾಡೋಣ. ಒಂದು ಕಡೆ ನಾನು ಸಿಂಬಲ್ ಹಾಕಿದ್ದೀನಿ, ಇನ್ನೊಂದು ಕಡೆ ವರ್ಡು ಮತ್ತು ಇನ್ನೊಂದು ಕಡೆ ಕನ್ನಡ ಉಚ್ಚಾರಣೆ ಕೂಡ ಕೊಟ್ಟಿದ್ದೀನಿ. ಈ ಒಂದು ಸಿಂಬಲ್ಗಳನ್ನು ಕನ್ನಡ ಉಚ್ಚಾರಣೆಯಲ್ಲಿ ರಚನೆ ಮಾಡ್ತಕ್ಕಂಥದ್ದು ಬಹಳ ಕಷ್ಟ ಆಯಿತು, ಆದರೂ ಕೂಡ ನಾನು ಇಲ್ಲಿ ಮಾಡಿದ್ದೀನಿ ನಿಮಗೋಸ್ಕರ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ನಿಮಗೇನಾಗುತ್ತೆ, ತುಂಬ ಉಪಯೋಗ ಆಗುತ್ತೆ. ಇಲ್ಲಿ ಈ ಭಾಗದಲ್ಲಿ ಇರ್ತಕ್ಕಂಥದ್ದೆಲ್ಲ ಏನು ಅಂತ ಹೇಳಿದ್ರೆ ಚಿಹ್ನೆಗಳು. ಎಂತಹ ಚಿಹ್ನೆಗಳು? ಸೌಂಡ್ ಸ್ಕ್ರಿಪ್ಟ್ಸ್ ಅಂತ ಹೇಳ್ತೀವಿ, ಫೊನೆಟಿಕ್ ಸ್ಕ್ರಿಪ್ಟ್ ಅಂತ ಹೇಳ್ತೀವಿ. ಈ ಚಿಹ್ನೆಗಳು ಇದಕ್ಕೆ ಸಂಬಂಧಪಟ್ಟಂಥ ಸೌಂಡ್ ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಈ ಚಿಕ್ಕ ಈ ಅಂತ ಹೇಳ್ಬಿಟ್ಟು. ಸೊ ಈ ಐ ಅಂತ ಅನ್ಬಾರ್ದು, ಇದು ಒಂದು ಚಿಹ್ನೆ ಅಷ್ಟೇ. ಇದು ಈ ಸೌಂಡನ್ನು ಉತ್ಪತ್ತಿ ಮಾಡುತ್ತೆ. ಇಲ್ಲಿ ಮಧ್ಯದಲ್ಲಿ ನಾನು ಏನು ಮಾಡಿದ್ದೀನಿ, ಪದನ ಬರೆದಿದ್ದೀನಿ. ಈ ಎಸ್ ಮತ್ತು ಈ ಸೌಂಡ್ ಏನಿದೆ ಈ ಸೌಂಡನ್ನು ಉತ್ಪತ್ತಿ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಇದಕ್ಕೆ ಸಂಬಂಧಪಟ್ಟಂತಹ ಸಿಂಬಲಿಗೆ ಸಂಬಂಧಪಟ್ಟಂತಹ ಸೌಂಡನ್ನು ನಾನು ಈ ಭಾಗದಲ್ಲಿ ಕೊಟ್ಟಿದ್ದೀನಿ ನೋಡಿ, ಇಲ್ಲಿದೆ ಏನು ಈ ಅಂತಕ್ಕಂಥದ್ದು, ಈ ಸೌಂಡನ್ನು ಉತ್ಪತ್ತಿ ಮಾಡ್ತಾ ಇದೆ. ಇದನ್ನು ನಾವು ಈ SIT ಸಿಟ್ ಅಂತ ಇದೆಯಲ್ಲ, ಇದನ್ನು ನಾವು ಯಾವುದರಲ್ಲಿ ಫೊನೆಟಿಕ್ಸಲ್ಲಿ ಬರೀಬೇಕಾದ್ರೆ ನಾವು ಹೇಗೆ ಬರಿತೀವಿ, ಎಸ್ ಅಂತ ಹಾಕ್ಕೊತೀವಿ, ಸ ಅಂತ ಆಗುತ್ತೆ, ಅದು ಕಾನ್ಸನೆಂಟ್ ಬರುತ್ತೆ. ಐ ಹಾಕ್ಕೊತೀವಿ, ಮೇಲೆ ಚಿಹ್ನೆ ಚಿಕ್ಕ ಇಡಲ್ಲ, T
ಟಿ ಹಾಕ್ತೀವಿ, ಮುಗೀತು, ಇಲ್ಲಿ ಮುಗೀತು, ಸಿಟ್ ಆಯಿತು. ಇದು ನಾರ್ಮಲ್ ಸ್ಪೆಲ್ಲಿಂಗ್ ಇದೆ, ಇದು ಫೊನೆಟಿಕ್ಸ್ ಅಂತ ಆಯಿತು. ಇಷ್ಟು ಮಾಡಬೇಕಾಗಿರುತ್ತೆ. ಇಲ್ಲಿ ನೋಡಿ ಈ ಥರ ಇದೆ, ಆದರೆ ಇದು ಸೌಂಡನ್ನು ಏನು ಉತ್ಪತ್ತಿ ಮಾಡ್ತಾಯಿದೆ, ಎ ಸೌಂಡನ್ನು ಉತ್ಪತ್ತಿ ಮಾಡ್ತಾಯಿದೆ. ನೋಡಿ ಮಧ್ಯದಲ್ಲಿದೆ, ಪೆನ್ ಅಂತ ತಿಳ್ಕೊಬೇಕಾಗುತ್ತೆ. ಇಲ್ಲಿ ಚಿಹ್ನೆ ಅಂತ ಹೇಳ್ತೀನಿ ನಾನು, ಇದಕ್ಕೆ ಸೌಂಡ್ ಅಂತ ಹೇಳ್ತೀನಿ. ಈ ಚಿಹ್ನೆ ಯಾವ ಸೌಂಡ್ ಉತ್ಪತ್ತಿ ಮಾಡ್ತಾಯಿದೆ, ಎ ಸೌಂಡನ್ನು ಉತ್ಪತ್ತಿ ಮಾಡ್ತಾಯಿದೆ. ಇಲ್ಲಿ ನೋಡಿ ಇದು ನೋಡೋದಕ್ಕೆ ಏನಿದೆ, ಸ್ವಲ್ಪ ವಿಚಿತ್ರವಾದಂತಹ ಒಂದು ಚಿಹ್ನೆ ಇದೆ, ಆದರೆ ಇದು ಯಾವ ಸೌಂಡನ್ನು ಉತ್ಪತ್ತಿ ಮಾಡ್ತಾಯಿದೆ, ಹಾಗೆ ಯಾವತ್ತು. ನೋಡಿ ಹಾಗೆ ಯಾವತ್ತು, ಇದು ನಾರ್ಮಲ್ ಸ್ಪೆಲ್ಲಿಂಗಲ್ಲಿದೆ, ನಾರ್ಮಲ್ ಸ್ಪೆಲ್ಲಿಂಗು. ಇದನ್ನು ನಾವು ಕ್ಯಾಟನ್ನು ನಾವು ಸೌಂಡಲ್ಲಿ ಬರೀಬೇಕಾದ್ರೆ ಕ ಯ ಟ್ ಕ್ಯಾಟ್ ಹೀಗೆ ಬರೀತೀವಿ ನಾವು. ಇದನ್ನು ಮಧ್ಯದಕ್ಕೆ ಬಂದುಬಿಡುತ್ತೆ, ಹಾಗೆ ಯಾವತ್ತು ಬಂದುಬಿಡುತ್ತೆ. ಇದು ಕ ಆಗುತ್ತೆ, ಇದು ಟ ಆಗುತ್ತೆ. ಇದೆರಡು ಏನಾಗುತ್ತೆ, ಕಾನ್ಸನೆಂಟ್ ಸೌಂಡ್ ಆಗುತ್ತೆ. ಮುಂದಕ್ಕೆ ಕಾನ್ಸನೆಂಟ್ ಸೌಂಡ್ ಇದೆ, ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಅಂತ. ಇಲ್ಲಿ ನೋಡಿ ಈ ಸೌಂಡ್ ಉಲ್ಟಾ ವಿ ಅಂತ ನಾವು ಅಂದ್ಕೋಬೋದು. ಇದು ಆ ಸೌಂಡನ್ನು ಉತ್ಪತ್ತಿ ಮಾಡ್ತಾರೆ. ಕಪ್ಪಲ್ಲಿ ಕಪ್ಪನ್ನು ನಾವು ಹೇಗೆ ಬರೀಬೋದು ನೋಡಿ, ಕ ಹಾಕ್ಕೊಳ್ಳಿ, ಉಲ್ಟಾ ವಿ ಹಾಕ್ಕೊಳ್ಳಿ, ಪ ಹಾಕ್ಕೊಳ್ಳಿ, ಮುಗೀತು. ಇದೇನಾಯಿತು, ಇದು ಫೊನೆಟಿಕ್ ಸ್ಕ್ರಿಪ್ಟಲ್ಲಿ ಆಯಿತು. ಇದು ಆರ್ಡಿನರಿ ಸ್ಪೆಲ್ಲಿಂಗ್. ಹೀಗೆ ನೀವೇನು ಮಾಡಬೇಕಾಗುತ್ತೆ, ನೋಡ್ಕೋಬೇಕಾಗುತ್ತೆ. ಸೊ ಈ ಸೌಂಡ್ ಏನು ಉತ್ಪತ್ತಿ ಮಾಡ್ತಾರೆ, ಓ ಸೌಂಡ್ ಉತ್ಪತ್ತಿ ಮಾಡ್ತಾರೆ. ಇಲ್ಲಿ ಹಾಟ್ ಅಂತ ನಾವು ಓದಬೇಕಾಗುತ್ತೆ. ಇಲ್ಲಿ ಓ ಅಂತಕ್ಕಂಥದ್ದು ಚಿಕ್ಕ ಓ ಬರುತ್ತೆ. ಇದನ್ನು ಹೆಂಗೆ ಬರೀಬೇಕು ನಾವು ಅಂತೇಳಿದ್ರೆ, ಹೆಚ್ಚಂತ ಹಾಕ್ಕೊಳ್ಳಿ, ಈ ಒಂದು ಏನು ಚಿಹ್ನೆನ ಮಧ್ಯದಲ್ಲಿ ಹಾಕ್ಕೊಳ್ಳಿ, ಟ ಹಾಕ್ಕೊಳ್ಳಿ, ಹೊಟ್ ಆಗ್ಬಿಡುತ್ತೆ, ಹೊಟ್ ಆಗ್ಬಿಡುತ್ತೆ. ಇದು ನೋಡಿ ಈ ಚಿಹ್ನೆ ಏನು ಉತ್ಪತ್ತಿ ಮಾಡ್ತಾಯಿದೆ, ಚಿಕ್ಕ ಓ ಉತ್ಪತ್ತಿ ಮಾಡ್ತಾಯಿದೆ. ಬುಕ್ಕನ್ನು ನಾವು ಬರೀಬೇಕಾದ್ರೆ ಇದು ಆರ್ಡಿನರಿ ಸ್ಪೆಲ್ಲಿಂಗು, ಬಾ ಬರಿತೀವಿ, ಮತ್ತು ಈ ಸೌಂಡ್ ಏನಿದೆ, ಈ ಒಂದು ಚಿಹ್ನೆ ಇಲ್ಲಿ ಹಾಕ್ಕೊತೀವಿ, ಕಾ ಬರಿತೀವಿ, ಏನಾಯಿತು, ಬುಕ್ ಆಯಿತು. ಇಲ್ಲಿ ಅಬೌಟ್ ಅಂತ ಹೇಳ್ತೀವಿ ಇದಕ್ಕೆ. ಸೊ ಇಲ್ಲಿ ನೋಡಿ ಈ ಒಂದು ಚಿಹ್ನೆ ಆ ಸೌಮ್ಯವಾದಂಥ ಧ್ವನಿಯಲ್ಲಿ ಬರುತ್ತೆ. ಸೊ ಇದನ್ನು ನಾವು ಅಬೌಟ್ ಅಂತ ನಾವು ಇಲ್ಲಿ ಹೇಳ್ತೀವಿ. ಟೋಟಲ್ ಎಷ್ಟಾಯ್ತು ಇಲ್ಲಿ, 1 2 3 4 5 6 7 7 ಶಾರ್ಟ್ ಟರ್ಮ್ ವೋವೆಲ್ಸ್ ಇದೆ. ಶಾರ್ಟ್ ಟರ್ಮ್ ಅಂತ ಹೇಳಿ, ಶಾರ್ಟ್ ಟರ್ಮ್ ಅಲ್ಲ, ಶಾರ್ಟ್ ವೋವೆಲ್ಸ್ ಅಂತ ಅಂದ್ಕೊಳ್ಳಿ. ಶಾರ್ಟ್ ಟರ್ಮ್ ಅಲ್ಲ, ಅದು ಶಾರ್ಟ್ ವೋವೆಲ್ಸ್ ಅಂತ ಅಂದ್ಕೊಳ್ಳಿ. ಶಾರ್ಟ್ ವೋವೆಲ್ಸ್ ಅಂದರೆ ಚಿಕ್ಕ ಆ, ಚಿಕ್ಕ ಓ, ಅವೆಲ್ಲ ಇಲ್ಲಿ ನಿಮಗೆ ಸಿಗುತ್ತೆ. ಈಗ ಲಾಂಗ್ ವೋವೆಲ್ಸ್ಗೆ ನಾವು ನೋಡೋಣ. ಟೋಟಲ್ ಇದು 20 ಬರಬೇಕಾಗುತ್ತೆ. ಲಾಂಗ್ ವೋವೆಲ್ಸ್ ಅಂತ ಹೇಳಿದ್ರೆ ದೀರ್ಘ ಸ್ವರಗಳು. ಈ ಒಂದು ಕಡೆ ಸಿಂಬಲ್ ಮಾಡಿದ್ದೀನಿ, ಒಂದು ಕಡೆ ವರ್ಡು, ಇನ್ನೊಂದು ಕಡೆ ಕನ್ನಡ ಉಚ್ಚಾರಣೆ ಬಂದಿದೆ. ಇಲ್ಲಿ ನೋಡಿ ಇದು ಈ ಥರದ ಒಂದು ಚಿಹ್ನೆ ಏನಿದೆ, ಈ ಸೌಂಡನ್ನು ಉತ್ಪತ್ತಿ ಮಾಡ್ತಾ ಇದೆ. ಇಲ್ಲಿ ಸಿ ಅಂತ ಇದೆ, ಇದು ನಾರ್ಮಲ್ ಸ್ಪೆಲ್ಲಿಂಗು. ನಾವು ಅದನ್ನು ಫೊನೆಟಿಕ್ಸಲ್ಲಿ ಬರೀಬೇಕಾದ್ರೆ ಎಸ್ ಮತ್ತು ಈ ಚಿಹ್ನೆ ಏನಿದೆ ಇದನ್ನು ಇಲ್ಲಿ ಹಾಕ್ತೀವಿ, ಏನಾಯಿತು, ಸಿ ಆಯಿತು. ಸೊ ಇಷ್ಟೇ ನೀವು ನೋಡ್ಕೋಬೇಕಾಗಿರೋದು. ಸೊ ಈ ಚಿಹ್ನೆ ನೋಡಿ, ಇಲ್ಲಿ ಕಾಗ ಆಯಿತು. ಆ ದೊಡ್ಡ ಏನು ಮಾಡಿ, ಇದು ದೀರ್ಘ ಸ್ವರ ಅಲ್ಲ, ದೊಡ್ಡ ಸೌಂಡ್ ಉತ್ಪತ್ತಿ ಮಾಡ್ತಾಯಿದೆ. ನೋಡಿ ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ, ಕ ಹಾಕ್ಕೊಂಡೆ. ಈ ಒಂದು ಚಿಹ್ನೆನ ಏನು ಮಾಡಿದೆ ನಾನು ಮಧ್ಯದಲ್ಲಿ, ನಿಮಿಷ, ಈ ಒಂದು ಚಿಹ್ನೆ ಕ ಮತ್ತು ಆ ಮತ್ತು ವ, ಕ, ಈ ಥರ ಬರೀಬೇಕಾಗುತ್ತೆ. ಸೊ ಇಲ್ಲಿ ಕಾಲ್ ನೋಡಿ, ಇಲ್ಲಿ ಇದು ಯಾವ ಸೌಂಡ್ ಉತ್ಪತ್ತಿ, ಓ ಕಾಲ್ ಸೌಂಡ್ ಉತ್ಪತ್ತಿ ಮಾಡುತ್ತೆ. ಇದನ್ನು ಹೇಗೆ ಬರೀಬೇಕು, ಕ ಬರೆದು ಈ ಒಂದು ಚಿಹ್ನೆಯನ್ನು ಮುಂದೆ ಬರೆದು ಏನಾಯಿತು, ಮತ್ತು ಎಲ್ಲನ್ನು ಆಗಿಬಿಡ್ಬೇಕು, ಕಾಲ್ ಆಗ್ಬಿಡ್ತು. ಸೊ ಹೀಗೆ ನೀವು ಮಾಡಬೇಕಾಗುತ್ತೆ. ನೋಡಿ ಇದು ಈ ಚಿಹ್ನೆ ದೊಡ್ಡ ಹೂವನ್ನ ಉತ್ಪತ್ತಿ ಮಾಡ್ತಾಯಿದೆ. ಫುಡ್ ಅಂತ ಹೇಗೆ ಬರೀಬೇಕು ನಾವು, ಎಫನ್ನು ಹಾಕ್ಬಿಡಿ, ಎಫ್ ಹಾಕ್ಕೊಂಬಿಡಿ. ಆಮೇಲೆ ಈ ಓವೋ ಬದಲು ನಾವು ಈ ಚಿಹ್ನೆಯನ್ನು ಬಳಸಬೇಕಾಗುತ್ತೆ, ಡಿ ಬಳಸಿ, ಏನಾಯಿತು, ಫುಡ್ ಆಯಿತು. ಸೊ ಹೀಗೆ ನಾವೇನು ಮಾಡಬೇಕಾಗುತ್ತೆ, ಬರೀಬೇಕಾಗುತ್ತೆ. ಸೊ ಈ ಚಿಹ್ನೆ ಏನನ್ನು ಉತ್ಪತ್ತಿ, ಆ ಅಂತ ಸೌಂಡನ್ನು ಉತ್ಪತ್ತಿ ಮಾಡ್ತಾಯಿದೆ. ನಾವು ಬರ್ಡನ್ನು ಬರೀಬೇಕಾದ್ರೆ ಬಿ ಕಾನ್ಸನೆಂಟ್ ಹಾಕ್ಕೊಡಿ, ಮತ್ತು ಐ ಆರನ್ನು ಬಿಟ್ಟು ಇದನ್ನು ತಗೋಬೇಕು ಸೌಂಡಲ್ಲಿ, ಮತ್ತು ಡಿ ಅನ್ನು ಬರೀಬೇಕು, ಏನಾಯಿತು, ಬರ್ಡ್ ಆಗಿಬಿಡ್ತು. ಸೊ ಹೀಗೆ ನಾವೇನು ಮಾಡಬೇಕಾಗುತ್ತೆ, ಈ ಒಂದು ಕಾಮನ್ ಆರ್ಡಿನರಿ ಸ್ಪೆಲ್ಲಿಂಗಿಂದ ನಾವು ಫೊನೆಟಿಕ್ ಸ್ಕ್ರಿಪ್ಟಿಗೆ ಏನು ಮಾಡ್ಬೋದು, ಚೇಂಜ್ ಮಾಡ್ಬೋದು. ಸೊ ಇದು ಎಷ್ಟಿದೆ ನೋಡೋಣ. ಇದು 1 2 3 4 5 5 ಇದೆ. 5 ಅಂತ ಇಲ್ಲಿ ಹಾಕ್ಕೊಂಬಿಡೋಣ. ಟೋಟಲ್ ಎಷ್ಟಿದೆ ಅಂತ ನೋಡೋಣ. ಆಮೇಲೆ
ಇದು ಲಾಂಗ್ ವೋವೆಲ್ಸ್ 5 ಆಯಿತು. ಡಿಪ್ಟಾಂಗ್ಸ್ ಅಂತ ಬರುತ್ತೆ. ಡಿಪ್ಟಾಂಗ್ಸ್ ಅಂತ ಹೇಳಿದರೆ ಜೋಡಿ ಸ್ವರಗಳು ಅಂತ ಹೇಳ್ತೀವಿ, ಕೆಲಸಕ್ಕೆ ಸೆಮಿ ವೋವೆಲ್ಸ್ ಅಂತ ಹೇಳ್ತೀವಿ. ಇಲ್ಲಿ ಸಿಂಬಲ್ ಕೆಳಗಿದೆ, ವರ್ಡ್ ಹಾಕ್ಕೊಂಡಿದ್ದೀನಿ, ಕನ್ನಡ ಉಚ್ಚಾರಣೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಈ ಥರದ ಒಂದು ಸಿಂಬಲ್ ಏನನ್ನು ಉತ್ಪತ್ತಿ ಮಾಡುತ್ತೆ, ಎ ಪ್ಲಸ್ ಇ ಅಂದರೆ ಡೇ ಅಂತ ಸೌಂಡ್ ಉತ್ಪತ್ತಿ. ಡೇನ ಬರೀಬೇಕಂದ್ರೆ ನಾವು ಡಿ ಹಾಕ್ಕೊಳ್ಳೋಣ. ಮತ್ತು ಏನು ಮಾಡಬೇಕು, ಇದನ್ನು ಈ ಒಂದು ಸೌಂಡನ್ನು ಇಲ್ಲಿ ಹಾಕೋಬೇಕು, ಡೇ ಆಗಿಬಿಡುತ್ತೆ ಈ ಥರ. ಮತ್ತು ಈ ಸೌಂಡ್ ಏನು ಉತ್ಪತ್ತಿ ಮಾಡ್ತಾ ಇದೆ, ಐ ಸೌಂಡ್ ಉತ್ಪತ್ತಿ ಮಾಡ್ತಾ ಇದೆ. ನಾವೇನು ಮಾಡಬೇಕು, ಎಮ್ಮನ್ನು ಹಾಕೋಣ, ಅದು ಕಾನ್ಸನೆಂಟು. ಮತ್ತು ವೈ ಜಾಗದಲ್ಲಿ ನಾವು ವೈ ಬಿಟ್ಟು ಈ ಒಂದು ಆಪ್ಷನ್ಸನ್ನು ಹಾಕೊಂಬಿಡೋಣ. ಇದು ಹಾಕ್ಕೊಂಡ್ರೆ ಮೈ ಆಗಿಬಿಡುತ್ತೆ. ಈ ಒಂದು ಇದನ್ನು ಸೌಂಡನ್ನು ಹಾಕ್ಕೋಬೇಕಾಗುತ್ತೆ. ಸೊ ಇದು ಓಯ್ ಸೌಂಡ್ ಬರುತ್ತೆ, ಬಾಯ್ ಅಂತೇಳ್ಬಿಟ್ಟು. ಸೊ ಇಲ್ಲಿ ನಾವು ಬಾಯ್ ಬೈಬೇಕಾದ್ರೆ ಬಿ ಹಾಕ್ಕೋಬೇಕು. ಮತ್ತು ಓ ವೈ ಬಿಟ್ಟು ಇದನ್ನು ಹಾಕ್ಕೋಬೇಕು, ಈ ಒಂದು ಚಿಹ್ನೆಯನ್ನು ಹಾಕ್ಕೊಂಡ್ರೆ ಬಾಯ್ ಆಗಿಬಿಡುತ್ತೆ. ಮತ್ತು ಈ ಒಂದು ಚಿಹ್ನೆ ಏನು ಉತ್ಪತ್ತಿ ಔ ಸೌಂಡನ್ನು ಉತ್ಪತ್ತಿ ಮಾಡ್ತಾಯಿದೆ, ನಾವು ಔ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾವೇನು ಮಾಡೋಣ, ಎನ್ ಹಾಕೋಣ, ಎನ್ ಕಾನ್ಸನೆಂಟು. ಮತ್ತು ಓ ಡಬ್ಲ್ಯೂ ಬಿಟ್ಟು ಇಲ್ಲಿ ಈ ಒಂದು ಚಿಹ್ನೆ, ಇದು ಸ್ವಲ್ಪ ಬಗೆಯೋದು ಕಷ್ಟ ಆಗುತ್ತೆ, ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಔ ಹಾಕೋಣ, ಈ ಒಂದು ಚಿಹ್ನೆ ಹಾಕೊಂಬಿಟ್ರೆ ಆಯಿತು. ಆಮೇಲೆ ಈ ಒಂದು ಚಿಹ್ನೆ ಏನು ಉತ್ಪತ್ತಿ ಮಾಡ್ತೀವಿ, ಓ ಸೌಂಡ್ ಉತ್ಪತ್ತಿ ಮಾಡ್ತೀವಿ, ಗೋ ಅಂತ ಹೇಳ್ಬಿಟ್ಟು. ನಾವು ಜಿ ಹಾಕೊಂಬಿಡೋಣ, ಜಿ ಗಾ ಸೌಂಡ್ ಕೊಡುತ್ತೆ. ಮತ್ತು ಓ ಬದಲು ನಾವೇನು ಮಾಡಬೇಕು, ಈ ಒಂದು ಚಿಹ್ನೆಯನ್ನು ನಾವು ಹಾಕೊಂಬಿಟ್ರೆ ಗೋ ಆಗಿಬಿಡುತ್ತೆ. ಮತ್ತು ಇದು ಏನು ಸೌಂಡ್ ಉತ್ಪತ್ತಿ, ಈ ಮತ್ತು ಆ ಸೌಂಡನ್ನು ಉತ್ಪತ್ತಿ ಮಾಡ್ತಾನೆ ಈ ಆರ್ಗೆ. ನಾವು ಅದಕ್ಕೆ ಏನು ಮಾಡೋಣ, ಈ ಮೊದಲು ಹಾಕೋಣ, ಆಮೇಲೆ ಐ ಈ ಆಮೇಲೆ ಈ ಆವನ್ನು ತೊಗೊಂಡೋಣ, ಈ ಆ ಥರ ಸೌಂಡ್ ಉತ್ಪತ್ತಿ ಆಗುತ್ತೆ. ಆಮೇಲೆ ಇಲ್ಲಿ ಎ ಮತ್ತು ಆ ಸೌಂಡ್ ಉತ್ಪತ್ತಿ ಮಾಡ್ತಾಯಿದೆ ಈ ಒಂದು ಚಿಹ್ನೆ. ಇದನ್ನು ಹೇಗೆ ಬೈಯೋದು, ಇನ್ನು ಫಸ್ಟ್ ತೊಗೊಂಬಿಡೋಣ, ಉಲ್ಟಾಯಿ ಮತ್ತು ಸಿದಾಯಿ ಇದೆ. ಮತ್ತು ಆವನ್ನು ಬ್ರಾಕೆಟಲ್ಲಿ ಹಾಕ್ತೀವಿ, ಆ ಕಡಿಮೆ ಪ್ರೊನೌನ್ಸ್ ಮಾಡ್ತೀವಿ, ಈ ಅಂತ ಸೌಂಡ್ ಬರುತ್ತೆ. ಮತ್ತು ಈ ಚಿಹ್ನೆ ಏನಿದೆ, ಹೂ ಮತ್ತು ಆ ಸೌಂಡನ್ನು ಉತ್ಪತ್ತಿ ಮಾಡ್ತಾಯಿದೆ. ಟೂಗೆ ಮತ್ತು ಟ ಹಾಕೋಣ. ನಾವು ಓ ಯು ಬೇಡ, ಓ ಯು ಬದಲು ಏನು ಮಾಡ್ತಾಯಿದ್ದೀವಿ, ಇದು ಈ ಥರದ ಸೌಂಡು, ಈ ಥರದ ಒಂದು ಸೌಂಡಿನ ಚಿಹ್ನೆ. ಮೊದಲು ಆವನ್ನು ನಾವು ಬ್ರಾಕೆಟಲ್ಲಿ, ಯಾಕೆಂದರೆ ಆ ಪ್ರೊನೌನ್ಸ್ ಮಾಡ್ತಕ್ಕಂಥದ್ದು ಭಾಳ ಕಡಿಮೆ ಇಂಗ್ಲೀಷಲ್ಲಿ, ಆಗ ಸ್ವಲ್ಪ ಕಟ್ ಆಗೋದಕ್ಕೆ ಬ್ರಾಕೆಟಲ್ಲಿ ಹಾಕೊಂಡ್ರೆ ಓಕೆ. ಸೊ ಇದೆಷ್ಟಿದೆ ನೋಡ್ಕೊಂಬರೋಣ. ಸೊ ಹೀಗೆ ನಾವೇನು ಮಾಡಬೇಕಾಗುತ್ತೆ, ಇಲ್ಲಿ 1 2 3 4 5 6 7 8 ಇದು ಎಷ್ಟಾಯಿತು, 8 ಆಯಿತು, ಟೋಟಲ್ 8 ಆಯಿತು. ಮೇಲೆ 8 5 12 ಆಯಿತು, 12 8 5 ಎಷ್ಟಾಯಿತು, 12 13 ಆಯಿತು, 13 ಮತ್ತು 7 ಎಷ್ಟಾಯಿತು, 20. ಟೋಟಲ್ ನಾನು ಹೇಳಿದ್ನಲ್ಲ 20 ಓವೆಲ್ಸು ಅಂತ ಹೇಳ್ಬಿಟ್ಟು, 20 ಓವೆಲ್ಸು ಇದೆ ಇಲ್ಲಿ ಅಂತ ಹೇಳ್ತಾರೆ. ಎಷ್ಟಿದೆ ಓವೆಲ್ಸು, 20 ಓವೆಲ್ಸ್ ಇದೆ. ಓವೆಲ್ಸ್ ಬಗ್ಗೆ ನಾನು ಹೇಳಿದ್ದೀನಿ ನಿಮಗೆ. ಈಗ ಬೇಸಿಕ್ ಕಾನ್ಸನೆಂಟ್ಸ್ ಹೇಳ್ತೀನಿ. ಬೇಸಿಕ್ ಕಾನ್ಸನೆಂಟ್ಸ್ ಟೋಟಲ್ ಕಾನ್ಸನೆಂಟ್ಸ್ ಎಷ್ಟಿದೆ, 24 ಕಾನ್ಸನೆಂಟ್ ಇದೆ. 24 ಯಾವ್ಯಾವುದು ಅಂತ ನೋಡೋಣ. ಇಲ್ಲಿ ಬೇಸಿಕ್ ಕಾನ್ಸನೆಂಟ್ ಎಷ್ಟಿದೆ, ಆಮೇಲೆ ಇಲ್ಲಿ ನೋಡಿ ಸಿಂಬಲ್ಲು, ವರ್ಡು, ಕನ್ನಡ ಧ್ವನಿ, ಉಚ್ಚಾರಣೆ ಅದೆಲ್ಲ ಕೊಟ್ಟಿದ್ದೀನಿ. ಇದು ನಿಮಗೆ ಸ್ವಲ್ಪ ಸುಲಭ ಆಗುತ್ತೆ. ಇದು ಬೇಸಿಕ್ ಎಷ್ಟೇ, 1 2 3 4 5 6 ಇದೆ. 6 ಬೇಸಿಕ್ ಕಾನ್ಸನೆಂಟ್ ಇದೆ. ಇದು ಪ ಸೌಂಡ್ ಬರುತ್ತೆ ನೋಡಿ, ಇಲ್ಲಿದೆ ಪ, ಪೇನಿಗೆ ಬಂದುಬಿಡುತ್ತೆ, ನೋ ಪ್ರಾಬ್ಲಮ್. ಬ ಇಲ್ಲಿದೆ. ಟ ಇದೇನು ನಿಮ್ಮ ಸಮಸ್ಯೆ ಇಲ್ಲ, ಟ ಬರ್ತಾ ಇದೆ. ಡ ಇದು ಸಮಸ್ಯೆ ಇಲ್ಲ. ಖ ಇದು ಸಮಸ್ಯೆ ಇಲ್ಲ. ಗ ಇದು ಸಮಸ್ಯೆ ನಿಮಗೆ ಇಲ್ಲ. ಮಧ್ಯದಲ್ಲಿ ಏನು ಮೊದಲ ಒಂದು ಲೆಟರ್ ಇದೆ ಅದೇ ಸೌಂಡು ಉತ್ಪತ್ತಿ ಆಗ್ತಾಯಿದೆ, ಇದು ನಿಮಗೇನು ಸಮಸ್ಯೆ ಆಗಲ್ಲ. ಪ ಬ ಟ ಡ ಕ ಘ ಇದೆಲ್ಲ ಏನಾಗುತ್ತೆ, ಬೇಸಿಕ್ ಕಾನ್ಸನೆಂಟ್ಸ್ ಅಂತ ಇದೆ. ಇದು 6 ಇದೆ. ಆಮೇಲೆ ಫಿಕೇಟಿವ್ಸ್ ಅಂತ ಬರುತ್ತೆ, ಎಲ್ಲ ಕಾನ್ಸನೆಂಟ್ಸ್. ಫಿಕೇಟಿವ್ಸ್ ಎಷ್ಟಿದೆ ನೋಡ್ಕೊಳ್ಳೋಣ. ಫಿಕೇಟಿವ್ಸ್ ಅಂತ ಹೇಳಿದ್ರೆ ಘರ್ಷ ಧ್ವನಿಗಳು 1 2 3 4 5 6 7 8 9 ಇದೆ. ಟೋಟಲ್ ಎಷ್ಟಿದೆ, 9 ಇದೆ. ಇದ್ರ ಬಗ್ಗೆ ನೋಡೋದು. ಘರ್ಷ ಅಂತ ಹೇಳಿದ್ರೆ ಸ್ವಲ್ಪ ಏನಾಗುತ್ತೆ ಹೇಳಬೇಕಾದ್ರೆ, ಫ ಧ್ವನಿ ಘರ್ಷ ಉಂಟಾಗುತ್ತೆ ಧ್ವನಿಯಲ್ಲಿ, ಫಿಕೇಟಿವ್ಸ್ ಅಂತ ಹೇಳ್ತೀವಿ. ಟೋಟಲ್ 9 ಇದೆ ನೋಡಿ. ಇದು ಫ, ಇದು ಏನು ಸಮಸ್ಯೆ ಇಲ್ಲ. ಫಾಗೆ ಫಾನೇ ಬಂತು. ಫ್ಯಾನ್ ಅಂತ ಹೇಳೋದಕ್ಕೆ, ವಿಯಲ್ಲಿ ವನೇ ಬಂತು, ವ್ಯಾನ್ ಅಂತ ಹೇಳೋದಕ್ಕೆ. ಈ ಒಂದು ಅಕ್ಷರಕ್ಕೆ ಚಿಹ್ನೆಗೆ ನಮ್ಮಲ್ಲಿ ಕನ್ನಡದಲ್ಲಿ
ಬರೆಯೋಕ್ಕೆ ಆಗಲ್ಲ. ಯಾಕೆ ಅಂತೇಳಿದ್ರೆ ನಾಲಿಗೆಯ ದವಡೆಯ ನಡುವೆ ತಿಂಕ್ ಅಂತ ಹೇಳಿ ನೋಡಿ, ನಾಲಿಗೆಯ ದವಡೆಯ ನಡುವೆ ಈ ಒಂದು ಸೌಂಡ್ ಉತ್ಪತ್ತಿ ಆಗುತ್ತೆ. ಥಿಂಕ್ ಅಂತ ಹೇಳಿದ್ರೆ ಇದು ನೀವು ಸ್ವಲ್ಪ ಇದು ಗೆ ಏನಾಗಿದೆ ಸಮೀಪ ಇದೆ ಅಂತ ಅಂದ್ಕೊಡಿ, ಆದರೆ ಕರೆಕ್ಟ್ ಅಲ್ಲ, ಅದು ಅಂದ್ಕೋಬೋದು. ಇದು ದ ಸೌಂಡ್ ಬರುತ್ತೆ. ದಿಸ್ ಅಂತ ಹೇಳಬೇಕಾದ್ರೆ ದಿಸ್ ದ ಅಂತ ಬರುತ್ತೆ ನೋಡಿ. ಇದು ದ. ಆಮೇಲೆ ಎಸ್ ಇದೆಯಲ್ಲ, ಇದು ಇದು ಸನ್ ಅಂತ ಸೌಂಡ್ ಬರ್ತಾ ಇದೆ. ಇದು ಏನಿದೆ ಝೂ ಅಂತ ಹೇಳಬೇಕಾದ್ರೆ ಇದು ಬಳಸ್ತೀವಿ. ಇದು ನೋಡಿ ಇದು ಅಂತ ಯೂಸ್ ಮಾಡ್ತೀವಿ, ಅಂತಕ್ಕಂಥದ್ದು. ಆಮೇಲೆ ಈ ಒಂದು ಚಿಹ್ನೆ ಏನಿದೆ ಇದು ಸೌಂಡ್ ಬರುತ್ತೆ, ಮೆಜರ್ ಅಂತ, ಅದಕ್ಕೆ ಅದು ಸೌಂಡು ಮಾಡುತ್ತೆ. ಆಮೇಲೆ ಹೆಚ್ಚಿಗೆ ಸೌಂಡ್ ಉತ್ಪತ್ತಿ ಆಗುತ್ತೆ, ಇದೇನು ಸಮಸ್ಯೆ ಇಲ್ಲ. ಟೋಟಲ್ ಇದೆ ಎಷ್ಟಾಗುತ್ತೆ, 9 ಸೌಂಡು ನಿಮಗೆ ಫ್ರಿಕೇಟಿವ್ಸಲ್ಲಿ ಸಿಗುತ್ತೆ. ಆಮೇಲೆ ಅಫ್ರಿಕೇಟ್ಸ್ ಅಂತ ಇದೆ. ಅಫ್ರಿಕೇಟ್ಸಲ್ಲಿ 2 ಸೌಂಡ್ ಇದೆ. ಎಷ್ಟಿದೆ? 2 ಸೌಂಡ್ ಇದೆ. ಇದು ನೋಡಿ, ಇಲ್ಲಿ ಸಿಂಬಲ್ಲು, ವರ್ಡು ಮತ್ತು ಕನ್ನಡ ಧ್ವನಿ ಕೊಟ್ಟಿದ್ದೀನಿ. ಈ ಥರದ ಒಂದು ಸಿಂಬಲ್ ಏನಿದೆ, ಇದು ಸೌಂಡ್, ಚೇವಲ್ಲಿ ಸೌಂಡ್ ಬರುತ್ತೆ. ಸೌಂಡು. ಈ ಥರದ ಸೌಂಡ್ ಬರುತ್ತೆ ಇದಕ್ಕೆ. ಈ ಥರದ ಒಂದು ಚಿಹ್ನೆ ಸೌಂಡ್ ಬರುತ್ತೆ. ಜಾನ್ ಈ ಥರದ ಸೌಂಡ್ಗಳನ್ನು ನೀವು ಕಾನ್ಸಂಟ್ ನಿಮಗೆ ಅಷ್ಟೊಂದು ಕಷ್ಟ ಆಗಲ್ಲ. ವೋವೆಲ್ಸನ್ನು ನೀವು ನೋಡ್ಕೋಬೇಕಾಗುತ್ತೆ. ಆಮೇಲೆ ನಾಸಲ್ ಸೌಂಡ್ ಎಷ್ಟಿದೆ? ನಾಸಲ್ ಸೌಂಡು 3 ಇದೆ. ಇದೆಲ್ಲ ಕಾನ್ಸನೆಂಟೆ. ಅಂತ ಹೇಳಬೇಕಾದ್ರೆ ಮೂಗಿನಲ್ಲಿ ಕಂಪನ ಉಂಟಾಗುತ್ತೆ. ಮೂಗಿನಲ್ಲಿ ಯಾವುದು ಕಂಪನ ಉಂಟಾಗುತ್ತೆ, ಗಾಳಿ ಹೋಗುತ್ತೆ, ಅದನ್ನು ನಾಸಲ್ ಸೌಂಡ್ ಅಂತೀವಿ, ನಾಸಿಕ ಧ್ವನಿಗಳು ಅಂತ ಹೇಳ್ತೀವಿ. ನೋಡಿ, ಮ್ಯಾನ್ ಅಂತ ಹೇಳ್ಬೇಕಾದ್ರೆ ಮೂಗಿಂದ ಸೌಂಡ್ ಉತ್ಪತ್ತಿ ಆಗುತ್ತೆ. ಇದು ನೋಡಿ, ಈ ಸೌಂಡ್ ಉತ್ಪತ್ತಿ ಮಾಡ್ತೇನೆ. ಅದು ಕೂಡ ಮೂಗಿನಲ್ಲಿ ಕಂಪನ ಉಂಟಾಗುತ್ತೆ. ಸಿಂಗ್ ಅಂದಾಗಲೂ ಕೂಡ ಮೂಗಿನಲ್ಲಿ ಕಂಪನ ಉಂಟಾಗಿ ಇಲ್ಲಿ ಸೌಂಡ್ ಇದೆ. ಸೊ ಕೆಲವು ಸರ್ತಿ ನಾಸಲ್ ಸೌಂಡು ಯಾವುದು ಅಂತಕ್ಕಂಥದ್ದು ಕೇಳಿದ ನಿಮ್ಮ ಫಸ್ಟ್ ಇಯರ್ DLED ಕ್ವಶನ್ ಪೇಪರ್ನಲ್ಲಿ ಐಡೆಂಟಿಫೈಡ್ ನಾಸಲ್ ಸೌಂಡ್ಸ್ ಅಂತ ಹೇಳ್ಬಿಟ್ಟು ಕೆಳಗೆ 3-4 ಸೌಂಡ್ ಕೊಟ್ಟಿದ್ದ. ಈ ಸೌಂಡನ್ನು ನಾವೇನು ಮಾಡ್ಕೋಬೋದು, ನಾಸಲ್ ಸೌಂಡ್ ಅಂತ ಹೇಳಿ. ಸಿಂಗ್ ಅಂತ ಹೇಳಬೇಕಾದ್ರೆ ನಮ್ಮ ಮೂಗಿನಲ್ಲಿ ಕಂಪನ ಉಂಟಾಗುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ಅಪ್ರಾಕ್ಸಿಮ್ಯಾಂಟ್ಸ್ ಅಂತ ಇದೆ. ಇದೆಷ್ಟಿದೆ? ಇದು 4 ಇದೆ. ಇದು ಕೂಡ ಕಾನ್ಸೋನೆಂಟೆ. ನೋಡಿ, ಇದು ಥರ ಇದೆ, ದೊಡ್ಡ ಥರ. ಇದು ಸೌಂಡ್, ಈ ಚಿಹ್ನೆ ಸೌಂಡನ್ನು ಉತ್ಪತ್ತಿ ಮಾಡುತ್ತೆ. ಲ್ಯಾಂಪ್, ನೋ ಪ್ರಾಬ್ಲಮ್, ನಿಮ್ಗೆ ಗೊತ್ತಾಗುತ್ತೆ. ಸೌಂಡೇ ಉತ್ಪತ್ತಿ ಆಗುತ್ತೆ. ಇದೆ. ಇದು ನೋಡಿ, ಇದು ಥರ ಕಾಣುತ್ತೆ, ಆದರೆ ಸೌಂಡ್ ಏನು ಉತ್ಪತ್ತಿ ಮಾಡುತ್ತೆ? ನೋಡಿ, ಸೌಂಡ್ ಉತ್ಪತ್ತಿ ಮಾಡುತ್ತೆ. ಇದು ಅಂತ ಅಂದ್ಕೋಬೇಡಿ. ಇದು ಏನಿದೆ, ಸೌಂಡ್ ಉತ್ಪತ್ತಿ ಮಾಡುತ್ತೆ. ಇದನ್ನು ನೀವು ನೋಡ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾವು ವಿಗೆ ಫೊನೆಟಿಕ್ಸಲ್ಲಿ ಬರೀಬೇಕಾದ್ರೆ ಅಂತ ಬರೆದು ಬರೆಯಲ್ಲ, ಬರಿತೀವಿ. ಯಾಕೆ ಅಲ್ಲಿದೆ ಫೊನೆಟಿಕ್ ಸ್ಕ್ರಿಪ್ಟ್, ಅನ್ನು ಬರೆದ್ಬಿಡ್ತೀವಿ. ಇದೇನಾಗುತ್ತೆ, ಆಗಿಬಿಡುತ್ತೆ ಅಷ್ಟೇ. ಅಂತ ಆಗುತ್ತೆ. ಇದು ನಾರ್ಮಲ್ ಸ್ಪೆಲ್ಲಿಂಗು, ಇದು ಸೌಂಡ್ ಅಂತ ಹೇಳ್ಬಿಟ್ಟು. ಇಷ್ಟೇ ನೀವು ನೋಡ್ಕೋಬೇಕಾಗಿರೋದು. ಸೊ ಇಲ್ಲಿ ನಾನು 20 ವೋವೆಲ್ಸ್ ಬಗ್ಗೆ ಮತ್ತು 24 ಕಾನ್ಸೋನೆಂಟ್ಸ್ ಬಗ್ಗೆ, ಟೋಟಲ್ 44 ಸೌಂಡ್ಗಳ ಬಗ್ಗೆ ನಾನು ಹೇಳಿದ್ದೀನಿ. ಆದಷ್ಟು ಅಲ್ಲೇ ನಾನು ಫೊನೆಟಿಕ್ ಸ್ಕ್ರಿಪ್ಟ್ಗಳನ್ನು ಹೇಗೆ ಮಾಡ್ಬೋದು ಅಂತಕ್ಕಂಥದ್ದು ಹೇಳಿದ್ದೀನಿ. ಒಂದೇ ಸತಿ ಇದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗೋದಕ್ಕೆ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಇದು ಪದೇ ನೋಡಿ ಸ್ಕ್ರೀನ್ಶಾಟ್ ತೊಗೋಬೇಕು ಮತ್ತು ಪಾಸ್ ಮಾಡಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿದಾಗ ಏನಾಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ. ನಾನು ಒಂದು ಚಿಕ್ಕ ಪ್ರಯತ್ನ ಮಾಡಿದ್ದೀನಿ. ನಿಮಗೆ ಫೊನೆಟಿಕ್ ಸ್ಕ್ರಿಪ್ಟನ್ನು ಸ್ವಲ್ಪ ಹೇಳೋಣ. ಟ್ರಾನ್ಸ್ಕ್ರೈಬ್ ದಿ ಫಾಲೋಯಿಂಗ್ ಅಂತಕ್ಕಂಥ ಫಸ್ಟ್ ಕ್ವಶನ್ನೇ ನಿಮಗೆ ಸಮಸ್ಯೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಪ್ರಯತ್ನ ಪಟ್ಟಿದ್ದೀನಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಎಕ್ಸಾಮ್ಸ್ಗೆ ಸಿದ್ಧತೆ ಮಾಡಿಕೊಳ್ಳಿ ಅಂತ ಹೇಳಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಧನ್ಯವಾದ.